ರಾಜ್ಯದಲ್ಲಿ ಲೋಕಸಭಾ ಫಲಿತಾಂಶ ಅಧ್ಯಯನಕ್ಕೆ ಸತ್ಯಶೋಧನಾ ಸಮಿತಿ ಮುಂದಿನ ವಾರ ರಾಜ್ಯಕ್ಕೆ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಬರುತ್ತೆ. ಆದ್ರೆ ಸತ್ಯಶೋಧನೆ ಹೋಗಿ ಶಾಸಕರು ವರ್ಸಸ್ ಸಚಿವರ ಫೈಟ್ಗೆ ಅದು ವೇದಿಕೆಯಾಗುತ್ತಾ? ಜುಲೈ 10, 11, 12ನೇ ತಾರೀಕು ರಾಜ್ಯದಲ್ಲಿ ಫಲಿತಾಂಶದ ಮಾಹಿತಿ ಸಂಗ್ರಹಿಸುತ್ತಾರೆ. ಮಧುಸೂದನ್ ಮಿಸ್ತ್ರಿ ನೇತೃತ್ವದಲ್ಲಿ ಸಮಿತಿಯಿಂದ ಒಂದು ವಿಸ್ತೃತ ಚರ್ಚೆ ಆಗುತ್ತೆ. ಸಮಿತಿ ಆಗಮನಕ್ಕೆ ಸಚಿವಾಕಾಂಕ್ಷಿಗಳು ಪರಾಭವಗೊಂಡಿರೋ ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ನಿರೀಕ್ಷಿತ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಲಾಭ ತಂದುಕೊಡಲಿಲ್ಲ. ಗ್ಯಾರಂಟಿ ಹೊರತಾಗಿಯೂ ಕೂಡ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು ಅಷ್ಟು ತಲುಪೋದಕ್ಕೆ ಸಾಧ್ಯ ಆಗಲಿಲ್ಲ. 2 ಅಂಕಿ ದಾಟೋದಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಶಾಂತ್, ಸತ್ಯಶೋಧನಾ ಸಮಿತಿ ಬರ್ತಾ ಇದೆ, ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ಸಚಿವರ ಮೇಲೆ ಮುಗಿ ಬೀಳೋದಕ್ಕೆ ಶಾಸಕರು ಕಾಯ್ತಾ ಕೂತಿದ್ದಾರೆ ಅಂತ ಅನ್ನಿಸ್ತಿದೆ. ಇಲ್ಲ, ಈಗ ನೋಡಿ, ಡೇ 1 ಈಗ ಜೂನ್ 4ಕ್ಕೆ ಫಲಿತಾಂಶ ಬಂತು. ಇವತ್ತಿಗೆ ಒಂದು ತಿಂಗಳು ಕರೆಕ್ಟ್, 1 ತಿಂಗಳ ಹಿಂದೆ ಫಲಿತಾಂಶ ಬಂತು. ಫಲಿತಾಂಶವೇ ಸ್ಪಷ್ಟವಾಗಿ ಹೇಳ್ತಾ ಇದೆ, ಕಾಂಗ್ರೆಸ್ನ ಗ್ಯಾರಂಟಿಗಳು ವರ್ಕ್ ಆಗಲಿಲ್ಲ. ಕಾಂಗ್ರೆಸ್ ಕೆಲಸ ಮಾಡಿಲ್ಲ ಅಂತಕ್ಕಂಥದ್ದಲ್ಲ. ಈ ಬಾರಿ ಏನು ಕಂಡು ಬಂತು ಚುನಾವಣೆಯಲ್ಲಿ, ಕಾಂಗ್ರೆಸ್ ವಾಸ್ ಆ್ಯಕ್ಟಿವ್. ಬಟ್ ನರೇಂದ್ರ ಮೋದಿ ಇಮೇಜು ಮತ್ತು JDS ಜೊತೆಗಿನ ಮೈತ್ರಿ ಮತ್ತು ವಿಜಯೇಂದ್ರರ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ 3 ಸಂಗತಿಗಳು ಕಾಂಗ್ರೆಸ್ ಹೆಚ್ಚು ಸೀಟ್ ಗೆಲ್ಲದಂತೆ ತಡೆದು. ಯಾಕಂದರೆ ವಿಜಯೇಂದ್ರ ಆದಮೇಲೆ ಸ್ವಲ್ಪ ಲಿಂಗಾಯತ್ ಕನ್ಸಾಲ್ಟೇಷನ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ, ಆಯಿತು. ಒಕ್ಕಲಿಗ ಕನ್ಸಾಲ್ಟೇಷನ್ ಭಾಳ ದೊಡ್ಡ ಪ್ರಮಾಣದಲ್ಲಾಯಿತು. ಅದರ ಲಾಭ BJPಗೆ ಆಯಿತು, ಅದರ ನಷ್ಟ ಕಾಂಗ್ರೆಸ್ಗೆ ಆಯಿತು. ನನಗನ್ಸುತ್ತೆ ಈಗ ಸತ್ಯಶೋಧನಾ ಸಮಿತಿ ಬರುತ್ತೆ. ನಿಶ್ಚಿತವಾಗಿ ನೀವು ಹೇಳಿದಂತೆ ಆಂತರಿಕ ರಾಜಕಾರಣ ಭುಗಿಲೇಳಲಿಕ್ಕೆ ಇದೊಂದು ವೇದಿಕೆ ಕೂಡ ಆಗ್ಬೋದು. ಹೊಂದಾಣಿಕೆ ರಾಜಕಾರಣ ಇರ್ಬೋದು, ಯಾವ ಕ್ಷೇತ್ರದಲ್ಲಿ ಯಾರಿಗೆ ಬಹುಮತ ಸಿಕ್ತು, ಇದೊಂದು ರೀತಿಯ ಪೋಸ್ಟ್ ಮಾರ್ಟಮ್ ನಡಿಬೇಕು. ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ನಡೀಲೇಬೇಕಾಗತ್ತೆ. ಆದರೆ ಇದು ಕರ್ನಾಟಕದ ರಾಜಕಾರಣಕ್ಕೇನು ಸಮಸ್ಯೆಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಏನಿವೆ, ಅವು ಒಂದು ರೀತಿಯ ಬಂಡಾಯದ ಸ್ವರೂಪವನ್ನು ತಾಳಲಿಕ್ಕೆ ಈ ಶೋಧನಾ ಸಮಿತಿಯ ಸಭೆಗಳು ಆಗ್ತವ ಅನ್ನೋದರ ಡೌಟ್ ನನಗಿದೆ. ಯಾಕಂದರೆ ಫಾರ್ ಎಕ್ಸಾಂಪಲ್, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣದಲ್ಲೇ ಅವರು 41,000 ಲೀಡ್ BJPಗೆ ಬಂತು ಅವ್ರ. ಬಟ್ ಬೆಳಗಾವಿಯ ಇತರ ಕ್ಷೇತ್ರಗಳಲ್ಲೂ ಕೂಡ ಎಕ್ಸೆಪ್ಟ್ ಸೌದತ್ತಿ, ಐ ಥಿಂಕ್ ವಿಶ್ವಾಸ್ ವೈದ್ಯರ ಕ್ಷೇತ್ರವೊಂದು ಬಿಟ್ಟರೆ ಮತ್ತು ಬೆಳಗಾವಿ ದಕ್ಷಿಣ, ಬೆಳಗಾವಿ ಉತ್ತರ ಇದೆ, ಈ ಫಿರೋಜ್ ಸೇಠ್ ಅವರ ಆ ಸೇಠ್ ಅವ್ರದ್ದೊಂದು ಕಾನ್ಸ್ಟಿಟ್ಯೂನ್ಸಿ ಇಲ್ಲ, ಅಲ್ಲೇನೋ 5,000 ಬಿಟ್ಟರೆ ಯಾವ ಕ್ಷೇತ್ರದಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಲೀಡ್ ದೊರಕಿಲ್ಲ. ಹೌದು. ಅದೇ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಗೆದ್ದರು. ಈಗ ನಿಮಗೆ ವಿಜಯಪುರದಲ್ಲಿ BJPಯ ಶಾಸಕ ಒಬ್ಬರೇ, ಬಸನಗೌಡ ಪಾಟೀಲ್ ಯತ್ನಾಳ್, ಅವ್ರ ಕ್ಷೇತ್ರದಲ್ಲಿ BJPಗೆ -9,000 ಇದೆ. ಉಳಿದೆಲ್ಲ ಕಾಂಗ್ರೆಸ್ನ ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ BJPಗೆ ಲೀಡ್ ಇದೆ. ಯಾಕೆ ಹೆಂಗೆ ಲೀಡ್ ಬಂತು ನನಗೆ ಅಂದರೆ ಗೊತ್ತಿರ್ತಕ್ಕಂಥ. ಈಗ ಮಂಡ್ಯ ಸ್ಟಾರ್ ಚಂದ್ರನ ತಂದು ನಿಲ್ಲಿಸಬೇಕಾದ್ರೆ ಭಾರಿ ಉತ್ಸಾಹದಲ್ಲಿ ಚಲೋರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಗಾಣಿಗ ಇವರೆಲ್ಲ ಭಾರಿ ಉತ್ಸಾಹದಲ್ಲಿದ್ದರು. ಬಟ್ ಯಾಕೆ ನಿಮಗೆ ಹಿನ್ನಡೆ ಆಯಿತು? ಮೈಸೂರು ಸ್ವತಃ ಮುಖ್ಯಮಂತ್ರಿಗಳ ತವರು ಕ್ಷೇತ್ರ, ಅಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ ಇದ್ದರು. ಎದುರುಗಡೆ ರಾಜಮನೆತನ, ನೀವು ಅದನ್ನು ಕಾಸ್ಟ್ ಅಂತ ತೆಗೆದುಕೊಂಡ್ರೆ ಈಸ್ ಯಾದವ ಕಮ್ಯುನಿಟಿ, OBC ಕಮ್ಯುನಿಟಿ. ಸ್ವತಃ ಒಕ್ಕಲಿಗರಿದ್ದರೂ ಕೂಡ ನಿಮಗೆ ಒಕ್ಕಲಿಗರ ವೋಟ್ಗಳು ಯಾಕೆ ಬರಲಿಲ್ಲ? ಇದು ಸತ್ಯಶೋಧನೆ ಆಗಬೇಕು. ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅದರ ಸಾಂಸ್ಥಿಕ ಕಾರಣಗಳು, ಇನ್ಸ್ಟಿಟ್ಯೂಷನಲ್ ಲ್ಯಾಕ್ಯುನಾ ಏನಿದೆ ಅದನ್ನು ಗಮನ ಹರಿಸಿದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ನೀವು ವೈಯಕ್ತಿಕ ಟೀಕೆ ಟಿಪ್ಪಣಿಗಳಿಗೆ, ಪರಸ್ಪರ ಕೆಸರಾರಚ್ಚಟ್ಟಕ್ಕೆ ಇದು ಅವಕಾಶ ಕೊಟ್ಟರೆ ಇದು ಬಂಡಾಯದ ಸ್ವರೂಪವನ್ನು ತಾಳುತ್ತೆ ಅಂತ ಈಗಿನ ಪರಿಸ್ಥಿತಿ. ಯಾಕಂದರೆ ಈಗ ಒಕ್ಕಲಿಗರ ವೋಟ್ಗಳು ಯಾಕೆ ಬರಲಿಲ್ಲ? DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದರು, BJP JDS ಕೈ ಜೋಡಿಸಿದಾಗ ಒಕ್ಕಲಿಗರ ವೋಟ್ಗಳು, ಒಕ್ಕಲಿಗರ 1 ಸೀಟನ್ನು ಕೂಡ ಯಾಕೆ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ? ಹಾಸನ ಬಿಟ್ಬಿಡಿ, ಹಾಸನ ಇಸ್ ಎಕ್ಸೆಪ್ಷನ್, ಬಿಕಾಸ್ ಅಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಪಾಲಿಟಿಕ್ಸ್ ನಡೀತು. ಒಕ್ಕಲಿಗರ ಕನ್ಸಾಲ್ಟೇಷನ್ ಕಾರಣದಿಂದ ಹಾಸನ ಕಾಂಗ್ರೆಸ್ ಗೆಲ್ಲಿಲ್ಲ. ನಂಬರ್ 1. ನಂಬರ್ 2, ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಜೋಡಿ ಇದ್ದಾಗ ಒಂದು ರೀತಿಯ ಅಹಿಂದ ಒಕ್ಕಲಿಗ ಏನೊಂದು ಕನ್ಸಾಲ್ಟೇಷನ್ ಆಗಬೇಕಿತ್ತು, ಅದು ಯಾಕೆ ಹಳೆ ಮೈಸೂರು ಭಾಗದಲ್ಲಿ ಆಗಲಿಲ್ಲ?
ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಕುರುಬರು ಮುಸ್ಲಿಮರು ಬಿಟ್ಟರೆ ಉಳಿದ OBCಗಳ ಮತಗಳನ್ನು ಕಾಂಗ್ರೆಸ್ ಪಡೆಯುವಲ್ಲಿ ಯಾಕೆ ವಿಫಲ ಆಯಿತು? ಕರಾವಳಿಯಲ್ಲಿ ಸರ್ಕಾರ ಇದ್ದಾಗಲೂ ಕೂಡ ನೀವು ಕೆಲವು ಕ್ಷೇತ್ರಗಳ ಹೆಸರು ಹೇಳ್ತೇನೆ, ಫಾರ್ ಮಂಗಳೂರು, ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ನಿಮಗೆ ಬಾಗಲಕೋಟೆ, ಬಿಜಾಪುರ, ಯು ಆರ್ ನಾಟ್ ವಿನ್ನಿಂಗ್ ಫ್ರಮ್ 1999. ಕೋಲಾರ ನೀವೇ ಎಡವಟ್ಟು ಮಾಡ್ಕೊಂಡ್ರಿ ಹೋಗಿ. ಅಂದರೆ ನಮ್ಗೆ ಒಳ ಜಗಳ ಇದೆ ಅನ್ನೋ ಕಾರಣಕ್ಕೆ ನಾವು ಸೋತ್ವಿ ಅಂತ ಹೇಳೋದ್ರಲ್ಲಿ ಏನು ಜಾಣತನ ಅಂತ ಬೆಂಗಳೂರು ಕಡೆ ಅಂತಾರೆ, ನಮ್ಮ ಕಡೆ ಏನು ಶಾಣೆತನ ಅಂತ ಅದರಲ್ಲಿ ಏನು ಶಾಣೆತನ ಇದೆ ಅದರಲ್ಲಿ? ಅವ್ರ ನೀವು ಮುನಿಯಪ್ಪನವ್ರ ಕ್ಯಾಂಡಿಡೇಟ್ ಆದರೆ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೋದರು. ಅದು ಕಾಂಗ್ರೆಸ್ನ ಒಳ ಜಗಳದ ಕಾರಣದಿಂದ ನಡೆದಿರ್ತಕ್ಕಂಥದ್ದು ಸೋಲು. ಚಿಕ್ಕಬಳ್ಳಾಪುರ ಕ್ಷೇತ್ರ ನೀವೊಂದು ಸ್ವಲ್ಪ ಆ ಚಿಕ್ಕಬಳ್ಳಾಪುರದ ಶಾಸಕರಿಗೆ ಸ್ವಲ್ಪ ಕಡಿಮೆ ಮಾತಾಡಿಯಪ್ಪ ಅಂತ ಹೇಳಿಬಿಟ್ಟಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಲಾಭ ಆಗ್ತದೆ. ಕಡಿಮೆ ಮಾತಾಡಿ ಒಂಚೂರು ಕೆಲಸ ಮಾಡಬೇಕಿತ್ತು ಆ ಟೈಮಲ್ಲಿ. ಇಲ್ಲ, ಕೆಲಸ ಇದ್ರೆ ನೀವು ಬರೀ ಮಾತೇ ಅಲ್ವಲ್ಲ ರಾಜಕಾರಣ. ಅದೇ ಡಾಕ್ಟರ್ ಸುಧಾಕರ್ ಗೆಲ್ಲಲಿಕ್ಕೆ ಮುಖ್ಯ ಕಾರಣ ನನಗನ್ನಿಸುವ ಪ್ರಕಾರ. ಅದರಲ್ಲಿ ಜಾತಿಯರ ಇದು ಕೂಡ ಇದೆ, ಬಲಿಜ ವರ್ಸಸ್ ಒಕ್ಕಲಿಗ ನಡೆಯುತ್ತದು ನೀವು ಜಾಸ್ತಿ ಮಾತನಾಡಿದಾಗ. ಒಂದ್ಸಲ 23ರಲ್ಲಿ ಲಾಭ ಕಾಂಗ್ರೆಸ್ಗಾಗಿತ್ತು, 24ರಲ್ಲಿ ಅದರ ಲಾಭ ಆಯಿತು. ತುಮಕೂರು KN ರಾಜಣ್ಣ ಈಗ ಅಧ್ಯಕ್ಷರಾಗ್ತೀವಿ, DCM ಆಗ್ತೀವಿ ಅಂತ ಹೇಳ್ತಾ ಇರೋರು, ನಿಮ್ಗೆ ಯಾಕಲ್ಲಿ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮುದ್ದಹನುಮೇಗೌಡರನ್ನ? ದೀಸ್ ಆರ್ ಟಫ್ ಕ್ವಶನ್ಸ್. ಅಂಡ್ ಎಲ್ಲ ಕ್ವಶನ್ಸ್ ಇವಾಗ ಬರುತ್ತೆ. ಇದು ಆರೋಪ ಹೈದರಾಬಾದ್ ಕರ್ನಾಟಕದ 5 ಸೀಟ್ಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ ಗೆಲ್ಸ್ಕೊಳ್ಬೋದಾದರೆ ಹಳೆ ಮೈಸೂರು, ಮುಂಬೈ ಕರ್ನಾಟಕ, ಕರಾವಳಿ ಕರ್ನಾಟಕದಲ್ಲಿ ಏನಾಗಿತ್ತು? ಸ್ಪೆಷಲಿ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಆನ್ ಓಲ್ಡ್ ಮೈಸೂರು. ಓಕೆ, ನೀವು 23ರ ಗೆಲುವನ್ನು ಬ್ಯಾಕಪ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈಗ ನೀವು ಯಾರ್ಯಾರು ಪ್ರಶ್ನೆ, ಈಗ ಸತ್ಯಶೋಧನೆಯ ಸಮಿತಿ ಶೋಧನೆ ಮಾಡಿರ್ತಕ್ಕಂಥದ್ದು ಅದು ಎಲ್ಲರಿಗೂ ಮುಜುಗರವನ್ನು ತರುತ್ತೆ. DK ಶಿವಕುಮಾರ್ ಯಾಕೆ ಸೋತರು? ಸಿದ್ದರಾಮಯ್ಯನವರ ಕಾನ್ಸ್ಟಿಟ್ಯೂನ್ಸಿ ಮೈಸೂರು, ಅವರು ಓಕೆ ಚಾಮರಾಜನಗರ ಅಂತ ಹೇಳ್ತಾರೆ, ಬಟ್ ಮೈಸೂರನ್ನು ಯಾಕೆ ಸಿದ್ದರಾಮಯ್ಯನವರು 14ಕ್ಕೂ ಗೆಲ್ಲಕ್ಕಾಗಲಿಲ್ಲ, 19ರಲ್ಲೂ ಗೆಲ್ಲಕ್ಕಾಗಲಿಲ್ಲ, 24ರಲ್ಲೂ ಗೆಲ್ಲಕ್ಕಾಗಲಿಲ್ಲ? ಪರಮೇಶ್ವರ್ ಕ್ಷೇತ್ರ ಸೋಯಿತು. ಗದಗ್ನಲ್ಲಿ HK ಪಾಟೀಲ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬೊಮ್ಮಾಯಿಯವರಿಗೆ ಲೀಡ್ ಬರುತ್ತೆ. ಸಂತೋಷ್ ಲಾಡ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ -25,000 ಆಗುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ವತಃ ಮಗನಿಗೆ ಮೈನಸ್ ಆಗುತ್ತೆ. ಒಂದು ಬರೀ ಗ್ಯಾರಂಟಿ ಮೇಲೆ ನೆಚ್ಕೊಂಡಿದ್ದ ಕಾರಣ ಆಯಿತಾ? ಅದು ಅಂದರೆ ಪೊಲಿಟಿಕಲ್ ಸ್ಟ್ರಾಟಜಿಯಲ್ಲಿ ಎಲ್ಲಾದರೂ ಬ್ಯಾಕ್ ಫೈರ್ ಆಯ್ತಾ ಅನ್ನೋದು ನೋಡಬೇಕು. ಆದರೆ ಇಷ್ಟೆಲ್ಲ ಈಗ ಚರ್ಚೆ ಆಗುತ್ತಾ ಅಥವಾ ಆರೋಪ ಪ್ರತ್ಯಾರೋಪದಲ್ಲಿ ಉಳಿದು ಹೋಗುತ್ತಾ ಅನ್ನೋದು ಪ್ರಶ್ನೆ ಆಗಿದೆ. ಕನ್ಸ್ಟ್ರಕ್ಟಿವ್ ಚರ್ಚೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆರೋಪ ಪ್ರತ್ಯಾರೋಪಗಳಲ್ಲಿ ಮುಳುಗುತ್ತೇನೋ ಅನ್ನೋದು ಡೌಟು. ವಿಲ್ ಕಮ್ ಬ್ಯಾಕ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.